ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಡಾಕ್ಟರ್ KN ಗಣೇಶಯ್ಯ ನಮ್ಮ ನಡುವೆ ಇರತಕ್ಕಂಥ ಅಪರೂಪದ ವಿಜ್ಞಾನಿ, ಪ್ರಾಚಾರ್ಯ. ವಿಕಾಸವಾದ ಜೀವ ವೈವಿಧ್ಯತೆ, ಕೀಟಶಾಸ್ತ್ರ, ಸಂಖ್ಯಾಶಾಸ್ತ್ರ, ಡಿಜಿಟಲೀಕರಣ ಹಾಗೂ ಇತಿಹಾಸ ಇಷ್ಟೂ ಕ್ಷೇತ್ರಗಳಲ್ಲಿ ಸಮಾನ ಆಸಕ್ತಿಯನ್ನು ಹೊಂದಿರತಕ್ಕಂಥ ಗಣೇಶಯ್ಯ ಇತ್ತೀಚೆಗೆ ಯಾವ ಪತ್ತೇದಾರಿ ಕಾದಂಬರಿಗೂ ಕಡಿಮೆ ಇಲ್ಲದಂತಹ ಸೊಗಸಾದ ಕಾದಂಬರಿಗಳನ್ನು, ಸಾಹಿತ್ಯವನ್ನು, ವಿಜ್ಞಾನವನ್ನು, ಇತಿಹಾಸವನ್ನು ಹದವಾಗಿ ಬೆರೆಸಿ ಬರೆಯುವಂಥವರು. ಅಂತಹವರು ಅಜ್ಞಾತ ಚಿತ್ತದತ್ತ ಒಂದು ಹೆಜ್ಜೆ ಎನ್ನುವ ಲೇಖನಗಳ ಪುಸ್ತಕ ಬರೆದಿದ್ದಾರೆ. ವಿಜ್ಞಾನ ಲೇಖನಗಳು ಅಂದರೆ ಸಾಮಾನ್ಯವಾಗಿ ಓದೋಲ್ಲ. ಬಹುಶಃ BGL ಸ್ವಾಮಿಯವರನ್ನು ಬಿಟ್ಟರೆ, ಪೂರ್ಣಚಂದ್ರ ತೇಜಸ್ವಿಯವರನ್ನು ಬಿಟ್ಟರೆ, ಕೃಷ್ಣಾನಂದ ಕಾಮತ್ ಅವರನ್ನು ಬಿಟ್ಟರೆ, ವಿಜ್ಞಾನವನ್ನು ಹೀಗೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ಸರಳವಾದ ಭಾಷೆಯಲ್ಲಿ ಈಗ ಬರಿತಾ ಇರೋರು ಡಾಕ್ಟರ್ KN ಗಣೇಶಯ್ಯ. ಈ ಒಂದು ಪುಸ್ತಕದಲ್ಲಿ 9 ಲೇಖನಗಳಿವೆ. ಜೀವ ಜಗತ್ತಿನ 3 ಅದ್ಭುತಗಳು, ವಿಜ್ಞಾನಿ ಕಂಡ ಸಾಹಿತ್ಯ ಲೋಕದ ಆಭಾಸಗಳು, ನಾನು ಎಂದರೆ ಯಾರು, ಹೀಗೆ ನಡೆಯುತ್ತೆ. ವಿಜ್ಞಾನ ಕಂಡ ಸಾಹಿತ್ಯ ಲೋಕದ ಆಭಾಸಗಳು ಅನ್ನೋದು ಏನಿದೆ, ಇದೊಂದು ನಿಜಕ್ಕೂ ನಗುವನ್ನು ತರಿಸುವಂಥ ಲೇಖನ ಇದು. ರವಿಚಂದ್ರನ್ ಅವರು ಕಲಾವಿದ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ. ಹೇ ನವಿಲೆ ಹೆಣ್ಣವಿಲೆ ಆ ಸೌಂದರ್ಯ ಲೋಕದಿಂದ ಜಾರಿದೆ, ಹೀಗೆ ವರ್ಣಿಸ್ತಾ ಹೋಗ್ತಾರೆ. ವಾಸ್ತವದಲ್ಲಿ ರೆಕ್ಕೆ ಪುಕ್ಕ ಸುಂದರವಾದ ಬಾಲ ಇರೋದು ಗಂಡಿಗೆ, ಹೆಣ್ಣಿಗಲ್ಲ. ಹಾಗೆಯೇ ದುಂಬಿಗಳ ವಿಚಾರಕ್ಕೆ ಬಂತು ಅಂದರೆ ಹೂವು ಅನ್ನೋದು ಹೆಣ್ಣು, ದುಂಬಿ ಅನ್ನೋದು ಗಂಡು. ಈ ಒಂದು ಪರಿಕಲ್ಪನೆಯಲ್ಲಿ ಕಾಳಿದಾಸನಿಂದ ಹಿಡಿದು ಇವತ್ತಿನ ಕವಿಗಳವರೆಗೆ ಕ್ಲಾಂಬರದರಂ ಅನ್ನೋ ಚಿತ್ರದಲ್ಲಿ ಹೂವು ನಾನಾದೆ, ದುಂಬಿ ನೀನಾದೆ, ಅಪ್ಪಿನಿ ಜೇನ ಹೀರಿಕೋ, ಹೀಗೆಲ್ಲ ವರ್ಣನೆ ಬರುತ್ತೆ. ವಾಸ್ತವದಲ್ಲಿ ಜೇನು ಅಂದರೆ ಮಕರಂದವನ್ನು ಹೀರೋಕೆ ಬರೋದು ಹೆಣ್ಣು ದುಂಬಿಗಳು, ಗಂಡು ದುಂಬಿಗಳಲ್ಲ. ಯಾಕಂದರೆ ಗಂಡು ದುಂಬಿಗಳು ಹುಡ್ತಾ ಇದ್ದಾಗೆ ಗೂಡಿಂದ ಅವುಗಳಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾ ಇರುತ್ತವೆ ಹೆಣ್ಣುಗಳು. ಹಾಗಾಗಿ ವಿಜ್ಞಾನದ ಬಗ್ಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಇರತಕ್ಕಂಥ ಕವಿಗಳು ಸಾಹಿತ್ಯವನ್ನು ರಚಿಸೋಕೆ ಹೋದರೆ ಹೀಗೆ ಆಭಾಸಗಳಾಗುತ್ತೆ ಅನ್ನೋದನ್ನು ಸೊಗಸಾಗಿ ಲೇಖನದಲ್ಲಿ ಬರೀತಾರೆ. ನಾನು ಯಾರು? ಅದ್ಭುತವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋರು ಬಹುಶಃ ಯಾರೂ ಇಲ್ಲ ಅಂತ ಅಂದ್ಕೋತೇನೆ. ನಮ್ಮ ದರ್ಶನಶಾಸ್ತ್ರ, ತತ್ವಶಾಸ್ತ್ರಗಳು ಈ ಬಗ್ಗೆ ಉತ್ತರ ಕೊಡೋದಕ್ಕೆ ಸೋತಿವೆ. ಇನ್ನು ವಿಜ್ಞಾನಕ್ಕೆ ಬಂತು ಅಂದರೆ ಭಯ ಆಗುತ್ತೆ. ನಾನು ಯಾರು ಅಂತ ಕೇಳ್ತಂದರೆ ಈ ದೇಹ ಅಂತ ಹೇಳ್ಬೋದು ನಾವು. ಈ ದೇಹದಲ್ಲಿ 37 ಟ್ರಿಲಿಯನ್ ಜೀವಕೋಶಗಳುಂಟು. ವಿಶೇಷ ಏನು ಗೊತ್ತಾ? ಇದರ 3 ಪಟ್ಟು ಸೂಕ್ಷ್ಮಜೀವಿಗಳು, ಮೈಕ್ರೋಬ್ಸ್ಗಳು ನಮ್ಮ ದೇಹದ ಒಳಗೆ, ನಮ್ಮ ದೇಹದ ಹೊರಗೆ ಇವೆ. ಹಾಗಿದ್ದ ಮೇಲೆ ನಾನು ಅಂದರೆ ಯಾರು? ನಾನು ಅಂದರೆ ನನ್ನ ಜೀವಕೋಶಗಳ ಅಥವಾ ಈ ಮೈಕ್ರಾಬ್ಗಳ. ಪ್ರಜಾಪ್ರಭುತ್ವದ ಅನ್ವಯ ಈ ಮೈಕ್ರಾಬ್ಗಳದೇ 3 ಪಟ್ಟು ಹೆಚ್ಚಿರೋದ್ರಿಂದ ಅವುಗಳನ್ನು ಹೆಸರು ಹೇಳಬೇಕೇ ಹೊರತು ನಾನು ಯಾರು ಅಂದರೆ ನನ್ನನ್ನು ನಾನು ವರ್ಣಿಸ್ಕೊಳ್ಳೋ ಹಾಗಿಲ್ಲ. ಹೀಗೆ ವಿಜ್ಞಾನ ಲೋಕದ ಒಂದು ಅದ್ಭುತ ಲೇಖನವನ್ನು ಪರಿಚಯ ಮಾಡಿಕೊಡ್ತಾರೆ. ಹೀಗೆ ಸೊಗಸಾದ 9 ಲೇಖನಗಳುಂಟು. ಅಜ್ಞಾತ ಚಿತ್ತದತ್ತ ಒಂದು ಹೆಜ್ಜೆ ಡಾಕ್ಟರ್ KN ಗಣೇಶಯ್ಯ ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಮೂಲತಃ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದವನು. ನಾನು ಪ್ರಾಥಮಿಕ ಶಾಲಾ ಶಿಕ್ಷಣ ಕೆಲಸವನ್ನು ಮಾಡ್ತಾಯಿದ್ದೀನಿ. ಪ್ರಸ್ತುತ ನಾನು ಯಶವಂತಪುರದಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ಪದಬಂಧಗಳನ್ನು ಬಿಡಿಸೋದು, ಹಳೆಯ ಸಿನಿಮಾಗಳನ್ನು ನೋಡೋದು. ರಂಗಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಆರ್. ನಾನು ಬೆಂಗಳೂರಿನ ಅಂಜನನಗರ ನಿವಾಸಿ. ನನ್ನ ಹವ್ಯಾಸ ಟ್ರೆಕ್ಕಿಂಗ್ ಮತ್ತು ಪುಸ್ತಕ ಓದುವುದು. ಹರ್ಷಿತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ HC. ನಾನು ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಸಂಗೀತ ಕೇಳುವುದು ಮತ್ತು ಬ್ಯಾಡ್ಮಿಂಟನ್ ಆಡೋದು. ರಮ್ಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಕೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಸೌತ್ ಆಫ್ರಿಕಾದ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಗಿಡ ಬೆಳೆಸುವುದು ಮತ್ತು ಪುಸ್ತಕಗಳನ್ನು ಓದುವುದು. ಸಂತೋಷ ನಿರ್ಮಲಾ ಅವರೇ.
ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರೆಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳು ಯಂತ್ರ ಮಂತ್ರ ತಂತ್ರ, ಎನ್ ನರಸಿಂಹಯ್ಯ ಬರೆದ ಪತ್ತೇದಾರಿ ಕಾದಂಬರಿ, ಶತಮಾನದ ತಿರುವಿನಲ್ಲಿ ಭಾರತ, ಎಸ್ ಆರ್ ರಾಮಸ್ವಾಮಿ ಬರೆದ ಪುಸ್ತಕ. ಝೆಂಜಿ ಪರಿಭಾಷೆಯಲ್ಲಿ ಔರಾ ಫಾರ್ಮಿಂಗ್ ಅಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಕೃಷಿಯಲ್ಲಿ ತೊಡಗಿಕೊಳ್ಳುವಿಕೆ, ಅಧ್ಯಾತ್ಮದಲ್ಲಿ ಆಸಕ್ತಿಯನ್ನು ತೋರುವಿಕೆ, ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಿಕೆ. ಬಜರ್ ಮೊದಲಿಗೆ ರಂಗಸ್ವಾಮಿ, ಆನಂತರ ಹರ್ಷಿತ್. ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಿಕೆ. ಆಯ್ಕೆ 3 ಹರ್ಷಿತ್. ಸೇಮ್ ಸರ್. ಮೂರನೇ ಆಯ್ಕೆ. ಮೂರನೇ ಆನ್ಸರ್. ಆಯ್ಕೆ 4 ತನ್ನ ಪಾಡಿಗೆ ತಾನಿರುವಿಕೆ. ಉತ್ತರವನ್ನು ನೋಡೋಣ. ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಿಕೆ ಉತ್ತರ ಸರಿಯಾಗಿದೆ. ಶತಮಾನದ ತಿರುವಿನಲ್ಲಿ ಭಾರತ, ಈ ಪುಸ್ತಕವನ್ನು ರಂಗಸ್ವಾಮಿ ಅವರಿಗೆ, ಹರ್ಷಿತ್ ಅವರಿಗೆ ಯಂತ್ರ ಮಂತ್ರ ತಂತ್ರ ನರಸಿಂಹಯ್ಯ ಅವರ ಕಾದಂಬರಿಯನ್ನು ಕೊಟ್ಟಿದ್ದೇನೆ. ಸಾರ್ವಜನಿಕ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ನಾನಾ ರೀತಿಯ ತಂತ್ರಗಳನ್ನು ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಸರ್ಕಸ್ಗಳನ್ನು ಸಹ ಮಾಡಬಹುದು. ಹೀಗೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಏನಿದೆ ಅದನ್ನು ಔರಾ ಫಾರ್ಮಿಂಗ್ ಅಂತ ಕರೀತಾರಂತೆ. ಝೆನ್ಜಿಗಳು ನಿಜವಾದ ರೀತಿಯಲ್ಲಿ ಅವನು ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೋತಾ ಇದ್ದಾನೆ ಅಂತ ಹೇಳ್ತಂದರೆ ಪ್ಲಸ್ ಔರಾ ಪಾಯಿಂಟ್ಸ್ ಕೊಡ್ತಾರಂತೆ. ಇಲ್ಲ ಅವನು ವಿಫಲ ಪ್ರಯತ್ನ ಪಡ್ತಾ ಇದ್ದಾನೆ, ನಿಜಕ್ಕೂ ನಗು ಬರ್ತಿದೆ ಅಂದರೆ ಮೈನಸ್ ಔರಾ ಪಾಯಿಂಟ್ಸ್ಗಳನ್ನು ಕೊಡ್ತಾರಂತೆ. ತುಂಬ ಚೆನ್ನಾಗಿ ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೊಂಡಿದ್ದಾನೆ ಅಂದರೆ ಅವನಿಗೆ ಪ್ಲಸ್ 100 ಔರಾ ಅಂದರೆ ಅವನು ನಂಗೆ ಭಾಳ ಇಷ್ಟ ಆಯಿತು, ಅವನು ನಿಜಕ್ಕೂ ಒಳ್ಳೆಯ ವ್ಯಕ್ತಿ, ಹೀಗೆಲ್ಲ ಒಂದು ರೀತಿಯಾದ ಅಭಿಪ್ರಾಯ ಬೆಳೆಯೋದಕ್ಕೆ ಸಾಧ್ಯವಾಗುತ್ತಂತೆ. ಹಾಗಾಗಿ ಇತರರನ್ನು ಪ್ರಭಾವಿಸಲು ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚಿಸಿಕೊಳ್ಳಲು ಹುಡುಗರು ಮಾಡುವಂಥ ಪ್ರಯತ್ನ ಏನಿದೆ ಅದು ಔರಾ ಫಾರ್ಮಿಂಗ್ ಅಂತ ಅನ್ನಿಸ್ಕೊಳ್ಳುತ್ತಂತೆ. ಮುಂದಿನ 2 ಪುಸ್ತಕ. ಒಲವು ತುಂಬುವುದಿಲ್ಲ, ನಮ್ಮ ನಿಮ್ಮ ಕಥೆಗಳು, ಗೋಪಾಲಕೃಷ್ಣ ಕುಂಟಿನಿ ಹಾಗೂ ಜೋಗಿ ಸಂಪಾದಿಸಿರುವ ಕೃತಿ. ಭಾವತೀರ ಯಾನ, AR ಮಣಿಕಾಂತ್ ಬರೆದಂಥ ಪುಸ್ತಕ. ಪ್ರಶ್ನೆ: 2026ರ ಏಷ್ಯನ್ ಬೀಚ್ ಗೇಮ್ಸ್ ಸ್ಪರ್ಧೆಗಳಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದಿತು? ಆಯ್ಕೆಗಳನ್ನು ನೋಡೋಣ. 4 ಪದಕಗಳು, 6 ಪದಕಗಳು, 8 ಪದಕಗಳು, 10 ಪದಕಗಳು. ಮೊದಲಿಗೆ ರಂಗಸ್ವಾಮಿ, ಆನಂತರ ರಮ್ಯಾ. 10 ಪದಕಗಳು. 10 ಪದಕ. ಆಯ್ಕೆ 4 ರಮ್ಯಾ. 10. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 6 ಪದಕಗಳು ಆಗಿತ್ತು. 6 ಪದಕಗಳು, 3 ಚಿನ್ನ, 2 ಬೆಳ್ಳಿ, 1 ಕಂಚು ಪದಕವನ್ನು ಗಳಿಸೋ ಭಾರತ ದೇಶ. ಚೀನಾ ದೇಶದ ಸಾನ್ಯಾ ಅನ್ನೋ ಸ್ಥಳದಲ್ಲಿ ಇದು ನಡೆಯಿತು. ಮಹಿಳಾ ಕಬಡ್ಡಿ ಚಿನ್ನದ ಪದಕವನ್ನು ಪಡೆದಿದೆ. ಜೊತೆಗೆ ಸತತವಾಗಿ 6ನೇ ಬಾರಿ ಪ್ರಶಸ್ತಿಯನ್ನು ಗಳಿಸಿದೆಯಂತೆ. ಪುರುಷರ ಕಬಡ್ಡಿ ತಂಡ ಬರೀ ಬೆಳ್ಳಿಗೆ ಮಾತ್ರ ಸೀಮಿತವಾಗಿದೆ. ಚಿನ್ನದ ಪದಕವನ್ನು ಪಡೆಯೋಕ್ಕೆ ಆಗಲಿಲ್ಲ ಈ ಸಲ. ಬಹುಶಃ ಮುಂದಿನ ಸಲ ಅವರು ಚಿನ್ನದ ಪದಕವನ್ನು ಗೆಲ್ಲಲಿ ಅಂತ ನಾವೆಲ್ಲ ಆಶಿಸೋಣ. ಮುಂದಿನ 2 ಪುಸ್ತಕಗಳು. ಮೇಘಮೇದಿನಿ, ರಾಧಾಕೃಷ್ಣ ಬಡ್ತಿ ಬರೆದಂಥ ಪುಸ್ತಕ. ಬುಜ್ಜುಂ ಶರಣಂ ಗಚ್ಚಾಮಿ, ಎನ್ ರಾಮನಾಥ್ ಬರೆದಿರುವಂಥದ್ದು. ಪ್ರಶ್ನೆ: ಪ್ಯಾನ್ ಇಂಡಿಯಾ ಫಿಲ್ಮ್ ಎಂದರೆ ಏನು? ಹೇಳಿ ನಿರ್ಮಲಾ. ಭಾರತದಲ್ಲಿರುವ ಎಲ್ಲ ಭಾಷೆಗಳನ್ನು ಒಂದುಗೂಡಿಸಿ ಸಿನಿಮಾ ಮಾಡೋದಕ್ಕೆ ಪ್ಯಾನ್ ಇಂಡಿಯನ್. ಭಾರತದಲ್ಲಿರುವ ಎಲ್ಲ ಭಾಷೆಗಳು ಅಥವಾ 5 ಭಾಷೆಗಳನ್ನು 5 ಭಾಷೆಗಳು. ಯಾಕೆ 5? 6 ಯಾಕೆ ಆಗಬಾರ್ದು? 4 ಯಾಕೆ ಆಗಬಾರ್ದು? ಗೊಂದಲ ಅರ್ಥವಾಗ್ತಾ ಇದೆ. ಆಯ್ಕೆಗಳು ಬಂದ ಮೇಲೆ ಅವಕಾಶ ಕೊಡ್ತೇನೆ, ಉತ್ತರ ಕೊಡಿ. ಸರಿ ಉತ್ತರ ಕೊಟ್ಟರೆ 2 ಪುಸ್ತಕ ಕೊಡಲ್ಲ, ಒಂದೇ ಪುಸ್ತಕ. ಯಾಕಂದರೆ
ನೀವು ಆಯ್ಕೆಗಳ ಸಹಾಯ ತಗೊಂಡು ಉತ್ತರ ಕೊಡೋಕ್ಕೆ ಪ್ರಯತ್ನಿಸ್ತಿದ್ದೀರಿ ಅಲ್ವಾ? ಆಯ್ಕೆಗಳನ್ನು ನೋಡೋಣ. ಹಲವು ಭಾಷೆ ಭಾರತಾದ್ಯಂತ, ಭಾರತಾದ್ಯಂತ ಹಿಂದಿ ಭಾಷೆ, ಹಲವು ಭಾಷೆ ವಿಶ್ವದಾದ್ಯಂತ. ಹೇಳಿ ರಂಗಸ್ವಾಮಿ. ಹಲವು ಭಾಷೆ ವಿಶ್ವದಾದ್ಯಂತ. ಆಯ್ಕೆ 4, ವಿದೇಶಗಳಲ್ಲಿ ಚಿತ್ರವಾದಂತಹವು. ನಿರ್ಮಲಾ. ಹಲವು ಭಾಷೆ ವಿಶ್ವದಾದ್ಯಂತ. ಉತ್ತರವನ್ನು ನೋಡೋಣ. ಭಾರತಾದ್ಯಂತ, ವಿಶ್ವದಾದ್ಯಂತ ಅಲ್ಲ. ವಿಶ್ವದಾದ್ಯಂತ ಅವ್ರ ಭಾಷೆಗಳಲ್ಲಿ ನಿರ್ಮಾಣ ಆಗಲ್ಲ, ಡಬ್ಬು ಆಗೋದಿಲ್ಲ. ಈಗ ರಷ್ಯನ್ನೋ ಫ್ರೆಂಚೋ ಜರ್ಮನ್ ಭಾಷೆಯಲ್ಲಿ ಡಬ್ ಮಾಡಿ ನಾವು ಕಳಿಸ್ತೇವಾ? ಇಲ್ಲ, ಹಿಂದಿಯಲ್ಲೇ ಕಳಿಸ್ತೇವೆ ನಾವು ಅಲ್ಲಿಗೆ. ಹಿಂದಿ ಮಾತನಾಡುವ ಜನ ಸಾಕಷ್ಟು ವಿಶ್ವದಲ್ಲಿ ಇರೋದರಿಂದ ಅವರು ನೋಡ್ತಾರೆ. ಹಾಗಾಗಿ ಭಾರತದಲ್ಲಿ ಹಲವು ಭಾಷೆಗಳಲ್ಲಿ ಅದು ನೇರವಾಗಿ ಚಿತ್ರಿತವಾಗಿರಬಹುದು ಅಥವಾ ಡಬ್ ಆಗಿರಬಹುದು ಅಂಥದ್ದನ್ನು ನಾವು ಹೇಳ್ತೇವೆ. ವಿಶೇಷವಾಗಿ ಉತ್ತರ ಭಾರತದ ಭಾಷೆಗಳು, ದಕ್ಷಿಣ ಭಾರತದ ಭಾಷೆಗಳು ಅಂತ ಹೇಳ್ತಾರೆ. ಈ ಎಲ್ಲ ಪ್ರೇಕ್ಷಕರನ್ನು ಏಕಕಾಲಕ್ಕೆ ತಲುಪಬಲ್ಲ ಚಿತ್ರಗಳಿಗೆ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಂತ ಕರೀತಾರೆ. ಈಗ ಮುಂದಿನ 2 ಪುಸ್ತಕಗಳಿಗೆ ಹೋಗೋಣ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ, ಸಂಪಾದಕರು KV ರಾಧಾಕೃಷ್ಣ. ಎಲ್ಲ ಮೀನುಗಳು ಗಾಳಕ್ಕೆ ಸಿಕ್ಕುವುದಿಲ್ಲ, ಚಲಂ ಹಾಡ್ಲಹಳ್ಳಿ ಬರೆದ ಕಥಾಕೃತಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಕು ಯು ನಿ ಪೂ ಕೆ. ಮೊದಲಿಗೆ ರಮ್ಯಾ, ಆನಂತರ ಹರ್ಷಿತ್. ರಮ್ಯಾ. ಕುಡಿಯುವ ನೀರಿನ ಪೊದಕ್ಕೆ. ಕುಡಿಯುವ ನೀರಿನ ಪೊದಕ್ಕೆ. ಗೊತ್ತಾಗಲಿಲ್ಲ, ಮುಂದೆ 3ನೇ ಶಬ್ದ. ಪೊದಕ್ಕೆ. ಹಾಂ. ಹರ್ಷಿತ್. ಕುಡಿಯುವ ನೀರಿನ ಪೂರೈಕೆ. ಪೂರೈಕೆ. ಕುಡಿಯುವ ನೀರಿನ ಪೂರೈಕೆ. ಉತ್ತರವನ್ನು ನೋಡೋಣ. ಕುಡಿಯುವ ನೀರಿನ ಪೂರೈಕೆ. ಹತ್ತಿರಕ್ಕೆ ಬಂದು ದೂರ ಹೋದ್ರಿ ರಮ್ಯಾ. ಹರ್ಷಿತ್ ಅವರಿಗೆ ಎಲ್ಲ ಮೀನುಗಳು ಗಾಳಕ್ಕೆ ಸಿಕ್ಕುವುದಿಲ್ಲ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಶರಲೇಖನ ಸಾಹಸಗಳು. ಶರ್ಲಾಕ್ ಹೋಮ್ಸ್ ಕನ್ನಡದಲ್ಲಿ ಶರಲೇಖ ಆಗಿದ್ದಾನೆ. ಎಂ ಶಿವಕುಮಾರ್ ಬರೆದಿರುವಂಥದ್ದು. ಕಳ್ಳ ಪೊಲೀಸ್ ಮತ್ತು ಹೈಜಾಕ್ಡ್ ಸೈಬರ್ ಕ್ರೈಮ್ ಪತ್ತೇದಾರಿ ಸುಚೇತಾ ಗೌತಮ ಬರೆದಿರುವಂಥದ್ದು. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 51 ಕೂಡು 18, 78 ಕಳೆ 33, 13 ಗುಣಿಸು 13, 225 ಭಾಗಿಸು 9. ಬಜರ್ ಒತ್ತಿದ್ದಾರೆ ಹರ್ಷಿತ್. 308. 308. 308 ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾರಾದರೂ ಹೇಳ್ತೀರಾ ರಂಗಸ್ವಾಮಿ? 308. 308 ಅದೇ ಉತ್ತರ. ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 69, 45, 169, 25 ಎಲ್ಲವನ್ನು ಕೂಡಿದ್ರೆ 308 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಹರ್ಷಿತ್. ಶರಲೇಖನ ಸಾಹಸಗಳು ಈ ಪುಸ್ತಕ ಕೊಟ್ಟಿದ್ದೇನೆ. ಕಳ್ಳ ಪೊಲೀಸ್ ಪುಸ್ತಕವನ್ನು ರಂಗಸ್ವಾಮಿ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ 2 ಪುಸ್ತಕಗಳು ಸಾಕ್ಷಿ ಪರ್ವ, SL ಭೈರಪ್ಪ ಬರೆದಿರುವಂಥದ್ದು. ದೇವರು ಎಂಬ ಸಂಕೇತನಾಮ, ಇಂಗ್ಲೀಷಲ್ಲಿ ಮಣಿಭೂಮಿ, ಕನ್ನಡಕ್ಕೆ ಕೆ ಪುಟ್ಟಸ್ವಾಮಿ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಇಂ, ಸು, ರ, ಡಿ, ಕೆ, ಗು, ಪೋ, ದ. ಹೇಳಿ ರಂಗಸ್ವಾಮಿ. ಪೊರಕೆಯಿಂದ ಗುಡಿಸು. ಪೊರಕೆಯಿಂದ ಗುಡಿಸು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಇನ್ನೊಬ್ಬರು ಯಾರೋ ಬಜರ್ ಒತ್ತಿಲ್ಲ.
ಉತ್ತರವನ್ನು ನೋಡೋಣ. ಪೊರಕೆಯಿಂದ ಗುಡಿಸು ಉತ್ತರ ಸರಿಯಾಗಿದೆ. ಸಾಕ್ಷಿ ಪರ್ವ ಎನ್ನುವ ಭೈರಪ್ಪನವರ ಪುಸ್ತಕವನ್ನು ರಂಗಸ್ವಾಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡಲಿರುವ 2 ಪುಸ್ತಕ ಕಣ್ಣಳತೆಗೆ ಕಂಡದ್ದು, ಶೋಭಾ ಶಂಕರಾನಂದ ಬರೆದಿರುವಂಥದ್ದು. ಅವರಿಲ್ಲದೆ ಬದುಕಿನಲ್ಲಿ ಗೆಲ್ಲಬಲ್ಲಿರ ದೀಕ್ಷಿತ್ ನಾಯರ್ ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಜಾಗತಿಕ ಫುಟ್ಬಾಲ್ ಆಟಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಕ್ಲಿಂಟ್ ಡೆಂಪ್ಸಿ, ಡಿಯಾಗೋ ಲೂನಾ, ಜೋಶ್ ಸಾರ್ಜೆಂಟ್, ಡೇಮಿಯನ್ ಡೌನ್ಸ್. ಹೇಳಿ ರಂಗಸ್ವಾಮಿ. ಡೇಮಿಯನ್ ಡೌನ್ಸ್. ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ಎರಡನೆಯದಾಗಿ ರಮ್ಯಾ. ಆಯ್ಕೆ 3. ಆಯ್ಕೆ 3 ಜೋಶ್ ಸಾರ್ಜೆಂಟ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕ್ಲಿಂಟ್ ಡೆಂಪ್ಸಿ ಆಗಿತ್ತು. ಕ್ಲಿಂಟ್ ಡ್ರೂ ಡೆಂಪ್ಸಿ ಅನ್ನೋದು ಈತನ ಪೂರ್ತ ಹೆಸರು. ಅಮೆರಿಕ ದೇಶಕ್ಕೆ ಸೇರಿದಂಥ ಫುಟ್ಬಾಲ್ ಆಟಗಾರ. 141 ಪಂದ್ಯಗಳನ್ನು ಆಡಿ ಅದರಲ್ಲಿ 57 ಗೋಲುಗಳನ್ನು ಈತ ಹೊರಡಿದ್ದಾನೆ. ಲ್ಯಾಂಡನ್ ಡೊನೋವನ್ಗೆ ಸರಿಸಮಾನವಾದ ದಾಖಲೆಯನ್ನು ಈತನು ಮಾಡಿದ್ದಾನೆ. 2004ರಿಂದ ಹಿಡಿದು 2017ರವರೆಗೆ ಈತ ಜಾಗತಿಕ ಫುಟ್ಬಾಲ್ ಸ್ಪರ್ಧೆಗಳಲ್ಲಿ ಅಮೆರಿಕವನ್ನು ಪ್ರತಿನಿಧಿಸ್ತಾ ಇದ್ದ. ಈಗ ಸುಖವಾದ ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: 1 ದಾರಿ 2 ಆಗಿದೆ. ಕಲ್ಲನ್ನು ಬೀಸಿ ಹೊಡೆಯುವ ಸಾಧನ. ಬೀಳ್ಕೊಡುಗೆ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ರಂಗಸ್ವಾಮಿ ಬಜರ್ ಒತ್ತಿದ್ದಾರೆ. 1 ಉತ್ತರ. ಕವಲುದಾರಿ. ಉತ್ತರವನ್ನು ನೋಡೋಣ. ಕವಲುದಾರಿ ಉತ್ತರ ಸರಿಯಾಗಿದೆ. ಮಾಯಾದೀಪ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. ಕಲ್ಲನ್ನು ಬೀಸಿ ಹೊಡೆಯುವ ಸಾಧನ. ಕವಣೆ. ಒತ್ತೋದು ಬೇಡ. ಅದು ಹಾಗೆ ಆನ್ ಆಗಿದೆ. ಕವಣೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕವಣೆ ಸರಿಯಾಗಿದೆ. ತೆರೆ ತಟ್ಟಿದ ತೀರ ಗಜಲ್ ಕೃತಿ ಕೊಟ್ಟಿದ್ದೇನೆ. 3 ಉತ್ತರ. ಬೀಳ್ಕೊಡುಗೆ. ತಮಗೆ ಅವಕಾಶ ಸಿಗುತ್ತೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಬೇರೆಯವರನ್ನು ಕೇಳ್ತೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ಬಿಟ್ಟು ಉತ್ತರವನ್ನು ಕೊಡಬಹುದು. ಬೀಳ್ಕೊಡುಗೆ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ದ. ವಿದಾಯ ಸರಿಯಾದ ಉತ್ತರ ಆಗಿತ್ತು. 2 ಪುಸ್ತಕ ರಂಗಸ್ವಾಮಿ ಅವರಿಗೆ ದೊರೆತಿದೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಅತಿರಿಕ್ತೆ ಕನ್ನಡ ಕಾದಂಬರಿ, ಕಾಲಳತೆಯ ದುಃಖ, ಕಂಚುಗನ್ನಡಿ ಎನ್ನುವ ನಾಟಕ, ಸಾಧನಾ ಸಂಚಯ ಪ್ರಪ್ರಥಮ ಸಾಧಕಿಯರ ಯಶೋಗಾಥೆ. 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರಗಳ ಕನಿಷ್ಠ 3 ಪದಗಳನ್ನು ರೂಪಿಸಿ. ಕ, ಪ, ಕೆ, ಕ, ವ, ರು, ನ, ಸ್ತ, ದ, ಸ, ಶ್ಯ, ರ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ರಂಗಸ್ವಾಮಿ, ತಮ್ಮ ಶಬ್ದಗಳು. ಕೆಸರು. ಹಾಂ. ಪಸರು. ಕಾನನ. ನಕಾರ.
ಕಾರಕ. ಕಾನನ ಎರಡಿಗೆ ಒಂದೇ ನಾ ಇರೋದು. ಕಾರಕ. ಕಾಪರ. ಕಾಪರ ಅಂತ ಕನ್ನಡದಲ್ಲಿ ಶಬ್ದ ಇಲ್ಲ. ತೆಲುಗುನಲ್ಲಿ ಕಾಪುರ ಅಂತ ಇದೆ, ಕನ್ನಡದಲ್ಲಿ ಕಾಪರ ಅಂತಿಲ್ಲ. ಹಾಂ, 3 ಪದಗಳನ್ನು ಕೊಟ್ಟಿದ್ದೀರಿ. ಹರ್ಷಿತ್ ಅವರನ್ನು ಕೇಳೋಣ. ಸರ್, ಸದನ, ಹಾಂ, ಕಾವರು, ಕಾವರು ಅಂದ್ರೇನು? ಕಾಯುವರು ಅನ್ನೋದಕ್ಕೆ ಸ್ವಲ್ಪ ಇದರಲ್ಲಿ ಸಾಹಿತ್ಯಿಕವಾಗಿ ಯಾರು ಕಾವರು ಅನ್ನೋ ಕೇಳ್ಬೋದು. ಅದು ಶಿಷ್ಟ ಶಬ್ದ ಅಲ್ಲ ಅದು. ಓಕೆ. ಒಂದೇನಾ? ಹಾಂ ಸರ್. ಹಾಂ, ಪ್ರಯತ್ನಿಸಿ ರಮ್ಯಾ. ಕೆಸರು, ಕೆಸರು, ನಿರ್ಮಲಾ ನಕ. ವರುಣ, ಹೇಳಿ. ವರುಣ, ವರುಣ. ಸದನ, ನಾ ಎಲ್ಲಿದೆ? ನಾ ಇದೆ, ವರುಣ ಆಗಲ್ಲ, ವರುಣ ಆಗಬೇಕು. ಅದೇ ವರುಣ, ನಾ ಇಲ್ವಲ್ಲಮ್ಮ. ನಾ ಸರ್, ನಾ 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 ಆಗಲ್ಲ, ವರುಣ ಆಗಲ್ಲ, ವರುಣ ಆಗಬೇಕು. ಆಮೇಲೆ ಹೇಳಿ. ಹಾಂ, 3 ಶಬ್ದಗಳನ್ನು ಕೊಟ್ಟಂಥ ರಂಗಸ್ವಾಮಿ ಅವರಿಗೆ ಅತಿರಿಕ್ತೆ ಸುಧಾಮೂರ್ತಿ ಅವರು ಬರೆದ ಕನ್ನಡ ಕಾದಂಬರಿಯನ್ನು ಕೊಡೋದಕ್ಕೆ ಮೊದಲು ನೋಡಿ ಎಷ್ಟು ಶಬ್ದಗಳಾಗ್ತಾ ಇದೆ. ಕರ್ತಾರ, ಕಾಶ್ಯಪ, ಕೆಸರು, ಕವನ, ಪವನ, ಸದನ, ಕದನ, ಸದರ, ದಸರ, ಕಶ್ಯಪ, ಸವರು, ನರಕ, ಪದರ, ಸಕಾರ, ಬೇಕಾದಷ್ಟಿತ್ತು, ಚಿಂತೆ ಇಲ್ಲ. ರಂಗಸ್ವಾಮಿ ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟಿದ್ದೀವಿ. ಚಟ್ಪಟ್ ಚಿನ್ಕುರಳಿ 10 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳ ನಡುವಿನ ದೂರವನ್ನು ಅಳೆಯಲು ಬಳಸುವ ಮೂಲಮಾನ ಯಾವುದು? ಆಯ್ಕೆಗಳು: ಶಬ್ದದ ವರ್ಷ, ಬೆಳಕಿನ ವರ್ಷ. ಮೊದಲಿಗೆ ರಂಗಸ್ವಾಮಿ. ಬೆಳಕಿನ ವರ್ಷ. ಉತ್ತರವನ್ನು ನೋಡೋಣ. ಬೆಳಕಿನ ವರ್ಷ ಉತ್ತರ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಜಿಗುರಾಟ್ ದೇವಾಲಯವನ್ನು ಯಾರು ನಿರ್ಮಿಸಿದರು? ಈಜಿಪ್ಷಿಯನ್ನರು, ಸುಮೇರಿಯನ್ನರು? ರಂಗಸ್ವಾಮಿ. ಸುಮೇರಿಯನ್ಯರು. ಸುಮೇರಿಯನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸುಮೇರಿಯನ್ನರು ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಉಪ್ಪು, ಅಡಿಗೆ ಉಪ್ಪು, ಇದರ ರಾಸಾಯನಿಕ ಹೆಸರೇನು? ಬಜರ್ ಒತ್ತಿದ್ದಾರೆ ರಂಗಸ್ವಾಮಿ. NaCl. ಹೆಸರು, ಸೂತ್ರ ಕೇಳ್ತಾ ಇಲ್ಲ. ಆಯ್ಕೆಗಳು: ಸೋಡಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿತ್ತು. ಮುಂದಿನ ಪ್ರಶ್ನೆ: ಸಿಂಧೂ ನಾಗರಿಕತೆಯ ಲಿಪಿ ಯಾವ ಸ್ವರೂಪದ್ದಾಗಿದೆ? ಆಯ್ಕೆಗಳು: ಬ್ರಾಹ್ಮಿ ಲಿಪಿ, ಚಿತ್ರಲಿಪಿ? ರಂಗಸ್ವಾಮಿ. ಚಿತ್ರಲಿಪಿ. ಉತ್ತರವನ್ನು ನೋಡೋಣ. ಚಿತ್ರಲಿಪಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಬೀಜವನ್ನು ಉತ್ಪಾದಿಸುವ ಆದರೆ ಹೂವನ್ನು ಬಿಡದ ಸಸ್ಯಗಳು, ನೇಕೆಡ್ ಸೀಡ್ಸ್, ಯಾವುವು? ಆಯ್ಕೆಗಳು: ಸಾರಿ, ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್? ಜಿಮ್ನೋಸ್ಮರ್ಸ್. ಜಿಮ್ನೋಸ್ಪರ್ಮ್ಸ್. ಉತ್ತರವನ್ನು ನೋಡೋಣ. ಜಿಮ್ನೋಸ್ಪರ್ಮ್ಸ್ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ: ಆರಂಭಿಕ ವೈದಿಕ ಕಾಲದ ಅರ್ಲಿ ವೇದಿಕ್ ಪೀರಿಯಡ್ ಕಾಲಘಟ್ಟ ಯಾವುದು? ಆಯ್ಕೆಗಳು: ಕ್ರಿಸ್ತಪೂರ್ವ 1000ರಿಂದ 600, ಕ್ರಿಸ್ತಪೂರ್ವ 1500ರಿಂದ 1000. ಹೇಳಿ ರಮ್ಯಾ. ಆಪ್ಷನ್ 1. ಆಯ್ಕೆ 1 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 1500ರಿಂದ 1000 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ: ಭೂಮಿಯ ಮೇಲಿನ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ವಂಶ ಫೈಲಮ್ ಯಾವುದು? ಆಯ್ಕೆಗಳು: ಆರ್ಥ್ರೋಪೋಡ ಮತ್ತು ಕಾರ್ಡೇಟಾ. ಮತ್ತೆ ರಮ್ಯಾ. ಆರ್ಥೋಪೋಡ. ಆರ್ಥೋಪೋಡ. ಉತ್ತರವನ್ನು ನೋಡೋಣ. ಆರ್ಥ್ರೋಪೋಡ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಪ್ರಾಚೀನ ಮಾಯಾ ನಾಗರಿಕತೆಯಲ್ಲಿ ಯಾವ ಪ್ರಾಣಿಯನ್ನು ಭೂಗತ ಲೋಕದ ದೂತ ಎಂದು ನಂಬಲಾಗಿತ್ತು? ಆಯ್ಕೆಗಳು: ಗಿಳಿ, ಬಾವಲಿ? ಮೊದಲಿಗೆ ಹರ್ಷಿತ್. ಬಾವಲಿ. ಬಾವಲಿ. ಉತ್ತರವನ್ನು ನೋಡೋಣ. ಬಾವಲಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ: ಲೀಲಾವತಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆಗಳು: ಖಗೋಳಶಾಸ್ತ್ರ, ಅಂಕಗಣಿತ? ಹೇಳಿ ರಂಗಸ್ವಾಮಿ. ಖಗೋಳಶಾಸ್ತ್ರ. ಉತ್ತರವನ್ನು ನೋಡೋಣ.
ಅಂಕಗಣಿತ ಸರಿಯಾದ ಉತ್ತರ. ಜೈನ ಧರ್ಮದ ತೀರ್ಥಂಕರರಾದ ಮಹಾವೀರರು ಯಾವ ಭಾಷೆಯಲ್ಲಿ ಬೋಧನೆ ಮಾಡಿದರೋ? ಆಯ್ಕೆಗಳು: ಪಾಲಿ ಮತ್ತು ಪ್ರಾಕೃತ. ಮತ್ತೆ ರಂಗಸ್ವಾಮಿ. ಪ್ರಾಕೃತ. ಉತ್ತರವನ್ನು ನೋಡೋಣ. ಪ್ರಾಕೃತ ಉತ್ತರ ಸರಿಯಾಗಿತ್ತು. ವೇದಗಳಲ್ಲೇನಿದೆ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ರಂಗಸ್ವಾಮಿ ಅವರಿಗೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಗಿದಿದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಂಗಸ್ವಾಮಿ ಅವರಿಗೆ ದೊರೀತಾ ಇದೆ 3, 6, 9, 10, 11 ಪುಸ್ತಕ ದೊರೀತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಜೊತೆಗೆ ಒಂದು ವಿಶೇಷವಾದ ಪುಸ್ತಕ ಸವಿಸ್ಮೃತಿ, ವಿಧವಾ ಪುನರ್ವಿವಾಹದ ರೂವಾರಿಗಳ ಸೊಗಸಾದ ಕೃತಿ ತಮಗೆ ಕೊಟ್ಟಿದ್ದೇನೆ. ಅಭಿನಂದನೆಗಳು. ಹರ್ಷಿತ್ ಅವರಿಗೆ ದೊರೆಯುತ್ತಾ ಇದೆ ಒಟ್ಟು 4 ಪುಸ್ತಕಗಳು. ಸ್ವೀಕರಿಸಿ. ಅಭಿನಂದನೆಗಳು. ರಮ್ಯಾ ಅವರಿಗೆ ಸಾಧನ ಸಂಚಯ ಎನ್ನುವ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಿ. ತಮಗೂ ಸಹ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಪಿಸು ಮಾತನ್ನು ಕೇಳಬಲ್ಲ ಗಣಿತಾಧಾರಿತ ಕಟ್ಟಡಗಳಲ್ಲಿ ಒಂದು ಅಣೆಕಟ್ಟು ಇದೆಯಂತೆ ಆಸ್ಟ್ರೇಲಿಯಾದಲ್ಲಿ. ಭರೋಸಾ ರಿಸರ್ವಾಯರ್ ಅಣೆಕಟ್ಟು ಅಂತ ಕರೀತಾರೆ ಇದನ್ನು. ಈ ಅಣೆಕಟ್ಟಿನ ಗೋಡೆಯನ್ನು ಪ್ಯಾರಾಬೋಲಿಕ್ ಆಕೃತಿಯಲ್ಲಿ ರಚಿಸಿರೋ ಕಾರಣ 140 ಮೀಟರ್ ದೂರದಲ್ಲಿ ಇರ್ತಕ್ಕಂಥ ಇಬ್ಬರು ಪರಸ್ಪರ ಸಂಭಾಷಣೆಯನ್ನು ನಡೆಸಬಲ್ಲರಂತೆ. ಆ ರೀತಿಯಾದ ಒಂದು ಗಣಿತ ಚಮತ್ಕಾರದ ಅಣೆಕಟ್ಟು ಉಂಟಂತೆ ಆಸ್ಟ್ರೇಲಿಯಾದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.